ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಜೀವನ ಜೋಡಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದಿರೋದು ಒಬ್ಬ ಸೌಮ್ಯ ಸೊಗಸಾದ ವಿದ್ಯಾವಂತ ಹುಡುಗಿಯ ವಿವಾಹ ಪರಿಚಯವಾಗಿದೆ. ಓಕೆ, ಬನ್ನಿ ಈ ಹುಡುಗಿಯ ಪರಿಚಯವನ್ನು ನಾವು ನೋಡೋಣ. ಫ್ರೆಂಡ್ಸ್, ಈಕೆಯ ಹೆಸರು ಪ್ರಿಯಾಂಕಾ ಅಂತ. ವಯಸ್ಸು 26 ವರ್ಷ, ಎತ್ತರ 5.3 ಅಡಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಬೆಳ್ಳಗಿನ ಮೈಬಣ್ಣವನ್ನು ಹೊಂದಿದ್ದಾರೆ. ಸೌಮ್ಯ ನಗುಮುಖ, ಬೆಂಗಳೂರಿನವರಾದರೂ ಮೂಲತಃ ತುಮಕೂರು ಜಿಲ್ಲೆಯವರು ಇವರು ಎಂದು ಕೂಡ ತಿಳಿಸಲಾಗ್ತಿದೆ. ವಿದ್ಯಾಭ್ಯಾಸದಲ್ಲಿ BCom ಅನ್ನು ಮುಗಿಸಿ ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಈಗ ಅವರಿಗೆ ಬೇಕಾಗಿರುವಂತಹ ಗಂಡು ಈ ರೀತಿ ಇರಬೇಕಂತೆ ನೋಡಿ. ಅವರು ಬಯಸೋದು ಒಬ್ಬ ಸಮಜ್ಜನ ಹೊಣೆಗಾರಿಕೆಯುಳ್ಳ ಕುಟುಂಬವನ್ನು ಗೌರವಿಸುವ ಗಂಡು ಬೇಕು ಎಂದು ಬಯಸುತ್ತಿದ್ದಾರೆ. ಹಾಗೆ ಸರ್ಕಾರಿ ಅಥವಾ ಖಾಸಗಿ ಕೆಲಸವನ್ನು ಮಾಡ್ತಿರುವ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ. ಹಾಗೆ ಧೂಮಪಾನ ಮದ್ಯಪಾನ ಇಲ್ಲದ ಸರಳ ಜೀವನವನ್ನು ನಡೆಸುವ ಗಂಡು ಇವರ ಮುಖ್ಯ ಕನಸಾಗಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ಪ್ರಿಯಾಂಕಳ ಕುಟುಂಬದಲ್ಲಿ ತಂದೆ ತಾಯಿ, ಒಬ್ಬ ಅಣ್ಣ, ತಂದೆ ಸರ್ಕಾರಿ ನೌಕರ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ತಾಯಿ ಗೃಹಿಣಿ, ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ಒಟ್ಟಿನಲ್ಲಿ ತುಂಬ ಮಿಡಲ್ ಕ್ಲಾಸ್ ವ್ಯಾಲ್ಯೂಸ್ ಇರುವ ಒಗ್ಗಟ್ಟಿನ ಕುಟುಂಬ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಅವಳ ಗುಣಗಳನ್ನು ನಾವು ನೋಡೋದಾದರೆ, ಪ್ರಿಯಾಂಕಳ ಸ್ವಭಾವ ಸೌಮ್ಯವಾಗಿದೆ. ಮೃದುವಾಗಿ ಮಾತನಾಡುವ ಗುಣವನ್ನು ಕೂಡ ಹೊಂದಿದ್ದಾರೆ. ಹಾಡು ಕೇಳೋದು, ಅಡುಗೆಯನ್ನು ಮಾಡುವುದು, ಪುಸ್ತಕ ಓದುವುದು ಇವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ. ಅತಿಯಾದ ಶೋ ಇಲ್ಲ, ಸಿಂಪಲ್ ಲೈಫ್ ನಂಬಿಕೆ ಇರುವಂತಹ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ, ಕಳೆದ ಕೆಲವು ವರ್ಷಗಳಲ್ಲಿ ಜೀವನದಲ್ಲಿ ಕೆಲವು ಹಾದಿಯನ್ನು ತಪ್ಪಿದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಮದುವೆಯ ಮಾತುಗಳು ನಡೆದರೂ ಹೊಂದಿಕೆಯಾಗದೆ ನಿಂತು ಹೋಗಿವೆ. ಆದರೆ ಪ್ರಿಯಾಂಕಾ ಹತ್ತಿರ ಹಸಿರು ಕನಸು ಇನ್ನೂ ಬದುಕುತ್ತಿವೆ. ಹಾಗೆ ಸ್ನೇಹಿತರೆ, ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಪ್ರಿಯಾಂಕಳ ಮಾತಿನಲ್ಲಿ ಮದುವೆ ಎಂದರೆ ಇಬ್ಬರು ಒಬ್ಬರೊಬ್ಬರು ಹಿಡಿದು ಸಾಗುವ ದಾರಿಯಂತೆ. ಅಲ್ಲಿ ಅರ್ಥ ಮಾಡಿಕೊಳ್ಳೋದು, ಒಪ್ಪಿಕೊಳ್ಳೋದು, ಜೊತೆಯಾಗಿ ನಗೋದು ಮುಖ್ಯ ಎಂದು ಕೂಡ ತಿಳಿಸಲಾಗಿದೆ. ಅಂತಿಮ ಆಹ್ವಾನ, ಯಾರಿಗಾದರೂ ಪ್ರಿಯಾಂಕಳ ಜೀವನಕ್ಕೆ ಸೂಕ್ತ ಸಂಗಾತಿಯಾಗಬಹುದೆಂದು ಭಾವಿಸುತ್ತಿದ್ದರೆ ದಯವಿಟ್ಟು ನಮ್ಮ ಜೀವನ ಜೋಡಿ ಚಾನಲ್ ಮೂಲಕ ಸಂಪರ್ಕಿಸಿ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಿದ್ರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಮ್ಮ ಮೆಂಬರ್ಶಿಪ್ನಲ್ಲಿ ಕೊಟ್ಟಿರುತ್ತೇವೆ. ಇವರ ಫೋನ್ ನಂಬರು ಮತ್ತು ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.